ಆ ಜಿಲ್ಲೆಯಲ್ಲಿ ಹನಿ ನೀರಿಗೂ ಹಾಹಾಕಾರ. ಬೋರ್ಗಳಲ್ಲಿ ಇಂಗಿ ಹೋಗಿದೆ ನೀರು. ಇನ್ನು ನಿರೀಕ್ಷೆ ಇಟ್ಟು ಮತ್ತೆ ಬೋರ್ ಕೊರೆಸಿದ್ರೆ ನಿರಾಸೆಯಂತೂ ಗ್ಯಾರಂಟಿ. ಜಮೀನಿನಲ್ಲಿ ಬೆಳೆಗೆ ನೀರಿಲ್ಲದೆ ಸಮಸ್ಯೆಯನ್ನ ಅನುಭವಿಸ್ತಾ ಇರೋದು ಒಂದ್ ಕಡೆ ಆದ್ರೆ, ಮನೆಯಲ್ಲಿ ದಿನ ಬಳಕೆಗೂ ಕೂಡ ಜೀವಜಲ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಏನ್ ಸಮಸ್ಯೆ ಅಂತೀರಾ? ಆ ಕುರಿತ ರಿಪೋರ್ಟ್ ಎಲ್ಲಿದೆ? ನೂರು, 200, 500 ಅಡಿ ಆಳಕ್ಕೆ ಬೋರ್ವೆಲ್ ಕೊರೆಯೋದು. ಇನ್ನೊಂದು ಕಡೆ ಅದರ ಪಕ್ಕದಲ್ಲೇ ಒಣಗಿರೋ ಬೆಳೆ. ಹಾವೇರಿ ಜಿಲ್ಲೆಯಲ್ಲಿ ಇಂಥ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟಿವೆ. ಹೌದು, ಜಿಲ್ಲೆಯ ತುಂಗಭದ್ರಾ, ವರದಾ ನದಿಗಳ ನೀರನ್ನೇ ನೆಚ್ಚಿಕೊಂಡಿದ್ರು. ಆದ್ರೆ ಇದೀಗ ನದಿಯ ಒಡಲು ಸಂಪೂರ್ಣವಾಗಿ ಬರಿದಾಗಿದೆ. ಜನ ಜಾನುವಾರುಗಳಿಗೆ ನೀರು ಸಿಗದ ಪರಿಸ್ಥಿತಿ ಎದುರಾಗಿದೆ. ನಗರದ ಜನರಿಗೆ ಬಳಕೆಗೂ ನೀರಿಲ್ಲದಂತಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ರೂ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಿಲ್ಲ. ಅತ್ತ ನೀರು ಇಲ್ಲ, ಇತ್ತ ಹಣವೂ ಇಲ್ಲ ಅನ್ನೋ ಹಾಗಾಗಿದೆ. ನಮ್ಮಲ್ಲಿ ನೀರಿಂದ ಭಾಳ ಸಮಸ್ಯೆ ಆಗಿದ್ರೆ, ಈಗ ನಾವು ಆಲ್ರೆಡಿ ಒಂದು ಬೋರ್ ಹೊಡಿಸಿದ್ದೀವಿ. 650 ಹೊಡಿದ್ರಿ, ಮತ್ತು ಅದು ಫೇಲ್ ಆಯ್ತು. ಈಗ ಮತ್ತೆ ಇವತ್ತು ಹೊಡ್ಸಾಕೊಂತೀವಿ. ನಾವು ತೋಟ ಇಷ್ಟೆಲ್ಲ ತೋಟ ಮಾಡ್ಕೊಂಡಿವ್ರಿ. ದಿವಸ ಹಗಲೆಲ್ಲ ವಾರದಾಗ 2 ಸಲ ಟ್ಯಾಂಕರಲ್ಲಿ ನೀರು ಹಾಕ್ಸ್ತೀವಿ. ಅದು ನಮ್ಮಲ್ಲಿ ಜಮೀನಲ್ಲಿ ಒಂದು ಬಿಡಿಸಿದ್ವಿ, ಅದು ಫೇಲ್ ಆಯಿತು. ಅದಕ್ಕೆ ನೀವು ಸಾರ್ವಜನಿಕರು ಸ್ವಲ್ಪ ವಿಚಾರ ಮಾಡ್ಬೇಕು. ಏನು ಸಮಸ್ಯೆ ಅಂತಂದರೆ, ನೀರು ಸ್ಟೋರೇಜ್ ಆಗ್ಬೇಕು ರೀ. ಸ್ಟೋರೇಜ್ ಅಂದ್ರೆ ಹೆಗ್ಗೆರೆ ಐತಿ, ಅಲ್ಲಿ ಇನ್ನೂ ಸ್ವಲ್ಪ ಹೂಳು ಐತಿ, ಅದನ್ನ ನೀರು ನಿಲ್ಲಂಗೆ ಮಾಡ್ಬೇಕು. ಮತ್ತು ಆ ನೀರು ಹಾವೇರಿ ಲಿಫ್ಟ್ ಹಂಗಾಗ್ಬೇಕು. ಇನ್ನು ಹಾವೇರಿ ನಗರದಾದ್ಯಂತ ಮನೆಗಳಲ್ಲಿನ ಬೋರ್ವೆಲ್ಗಳು ಕೈಕೊಟ್ಟಿವೆ. ನೀರಿಗಾಗಿ ಬೇರೆಡೆ ಬೋರ್ವೆಲ್ ಕೊರೆಸಿದ್ರೂ ನೀರು ಸಿಗ್ತಿಲ್ಲ. ಸದ್ಯ ಹೆಗ್ಗೇರಿ ಕೆರೆಯಲ್ಲಿ ನೀರು ಕೊಡುವ ಯೋಜನೆ ಚಾಲನೆಯಲ್ಲಿದೆ. ಬಳಕೆಗೆ ನೀರು ಪೂರೈಸಿದ್ರೆ ಕುಡಿಯೋಕೆ ನೀರಿನ ಘಟಕದ ನೀರು ಬಳಸಬಹುದು ಅನ್ನೋದು ಜನರ ಬೇಡಿಕೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.